ಸಾರಿ ಕೂತು ಮಾತಾಡಬೇಕಾಗಿರೋ ಪರಿಸ್ಥಿತಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಸಚ್ ಅ ಬಿಗ್ ಕ್ರೌಡ್. ಫಸ್ಟ್ ಅವ್ರು ಹೇಳಿರೋಂಗೆ ನಮ್ಮ ಭಾಷೆ ನಮ್ಮ ಕಥೆಗಳು, ದ ಪ್ರಾಮಿಸ್ ZEE5 ಕಡೆಯಿಂದ ಏನು ನಾವು ಮಾಡಿದ್ವೋ ಇಲ್ಲಿ ತನಕನೂ ಅದೇ ಪ್ರಾಮಿಸ್ನ ಎಷ್ಟು ಮಟ್ಟಿಗೆ ನಾವು ಅದನ್ನು ಪ್ರಾಪರಾಗಿ ತಲುಪಿಸ್ಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿ ಅದು ಪ್ರತಿ ಕಥೆಯಲ್ಲೂ ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಒಂದೊಂದು ಕಥೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನು ಹೆಂಗೆ ನಮ್ಮ ಒಂದು ಊರಲ್ಲಿ ಅದನ್ನು ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ. ಕತೆ ನಾರ್ಮಲ್ ಕಥೆಯಾಗೂ ಇರ್ಬೋದು, ಲೈಕ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಿರೋ ಇದೇ ಥರದ ಕಥೆಗಳಿರ್ಬೋದು, ಬಟ್ ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆಲ್ಲ. ಅದಕ್ಕೆ ಈ ಥರದ ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮು ಅದನ್ನು ಒಂದು ಪ್ರಾಪರಾಗಿ ಮಾಡ್ಕೊಂಡು ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಮೊಮೆಂಟ್ಸು. ಆ್ಯಂಡ್ ಯಾ, ಲಾಸ್ಟ್ February I think we started this journey. This February we are in almost an year ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಆ ಒಂದು ಪ್ರಾಮಿಸ್ನ ZEE5 ಕನ್ನಡ ಅಥವಾ ಕನ್ನಡ ZEE5 ನಮ್ಮ ಭಾಷೆ ನಮ್ಮ ಕಥೆಗಳನ್ನ. ಸೊ ಈ ಒಂದು ವರ್ಷ ಜರ್ನಿಯಲ್ಲಿ 4ನೇ ಪ್ರಾಜೆಕ್ಟು, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕಾರ್ಡಿಂಗ್ ಟು ಅಸ್, ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಶುರುವಲ್ಲಿ, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸ್ ಅಲ್ಲೂ ಹೇಳುವಾಗ, ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂದರೆ ನಾವು ಎಲ್ಲರೂ ಒಂದು ಮೂವಿ ಒಂದು ಪ್ರಾಸೆಸ್ಲಿ ಇರ್ತೀವಿ, ಒಂದು TV ಪ್ರಾಸೆಸ್ಲಿ ಇರ್ತೀವಿ. ಇದ್ರ ಮಧ್ಯ ಒಂದು ಸೀರೀಸ್ನ ಒಂದು ಕತೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು. ಬಿಕಾಸ್ ನಮಗೂ ಒಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜಾನರ್ ನಾವು ಮಾಡ್ತಿದ್ದೀವಲ್ವಾ, ಅದೇ ಥರದ ಒಂದು ಸೀರೀಸ್ ಅನ್ನೋದು. ಬಟ್ ಇದು ಬೇಕಾಗಿರೋ ಒಂದು ಪ್ಲಾನಿಂಗು, ಪ್ರೀ ಪ್ರೊಡಕ್ಷನು, ಅದಕ್ಕೆ ಒಂದು ಥಾಟ್ ಪ್ರಾಸೆಸ್ ತುಂಬ ಡಿಫ್ರೆಂಟ್ ಇತ್ತು. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ಪ್ರತಿಯೊಂದು ಸತಿನೂ ನಾವು ಪ್ರದೀಪ್ ಹತ್ರ ಮಾತಾಡುವಾಗ ಇಲ್ಲ ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ಥಿಂಗ್ಲೈನ್ ಡಿಫ್ರೆನ್ಸ್ ಆಗಿನೇ ಇರಬಹುದು, ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಇಸ್ ತುಂಬಾ ಡಿಫ್ರೆಂಟು. ಆ ಒಂದು ಪ್ರಾಸೆಸ್ಸಲ್ಲಿ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಒಂದೊಂದು ಕತೆ ಬರುವಾಗ ಒಂದೊಂದು ಥರದ ಒಂದು ಲರ್ನಿಂಗ್ ಸಿಗುತ್ತೆ. ಆ ಲರ್ನಿಂಗ್ನ ಪ್ರತಿಯೊಂದು ಮುಂದಕ್ಕೆ ಬರೋ ಪ್ರಾಜೆಕ್ಟಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನು ನಮ್ಮ ಒಂದು ಟೀಮ್ ಅದನ್ನು ಪ್ರಾಪರಾಗಿ ಮಾಡ್ತಿದೆ. ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸನಲ್ ಅಂಡ್ ಟೀಮ್. ಥ್ಯಾಂಕ್ ಯು ತರುಣ್ ಸರ್, ಬಿಕಾಸ್ ಈ ಫಸ್ಟ್ ನಾವು ಲಾಸ್ಟ್ ಟೈಮ್ ಮಾತಾಡುವಾಗ ಈ ಜರ್ನಿಯಲ್ಲಿ ಶುರು ಮಾಡುವಾಗ ಇಂಡಸ್ಟ್ರಿ ಒಂದು ಕಟ್ಟಬೇಕು ಅಥವಾ ಒಂದು ವೆಬ್ ಸೀರೀಸ್ನ ಒಂದು ಇದು ಯಾರೂ ಮಾಡದೇ ಇರುವ ಟೈಮಲ್ಲಿ ಶುರು ಮಾಡಿರೋ ಜರ್ನಿಯಲ್ಲಿ ವಿ ಸ್ಟಾರ್ಟೆಡ್ ವಿತ್ ಶ್ರುತಿ ನಾಯ್ಡು ಪ್ರೊಡಕ್ಷನ್. ಅದಾದಮೇಲೆ PRK, KRG, ತರುಣ್ ಸರ್ ಆ ಜರ್ನಿಯಲ್ಲಿ, ಜೊತೆಗೆ ವಿಜಯ್ ಸರ್. ಸೊ ದೋ ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಫಾರ್ ಸೋ ಮೆನಿ ಅದರ್ ಪ್ರಾಜೆಕ್ಟ್ಸ್. ಈ ಒಂದು ಜರ್ನಿಯಲ್ಲೂ ಅವರು ನಾವು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡು ಅದು ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಟು ಆಲ್ ಆಫ್ ಅದರ್ ಪ್ರೊಡ್ಯೂಸರ್ಸ್ ಆಲ್ಸೋ. ಕಮಿಂಗ್ ಫಾರ್ವರ್ಡ್, ಗೋಯಿಂಗ್ ಫಾರ್ವರ್ಡ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಪ್ಲ್ಯಾನ್ಡ್. ಈ ಒಂದು ವರ್ಷ ದೇರ್ ಆರ್ ಸೋ ಮೆನಿ ಲರ್ನಿಂಗ್ಸ್ ವಿ ಡನ್. ಆ ಲರ್ನಿಂಗ್ಸ್ ನೆಟ್ಕೊಂಡು ನೆಕ್ಸ್ಟ್ ಇಯರ್ ತುಂಬ ಜಾನರ್ಸ್ ಜೊತೆಗೆ ಬರ್ತಿದ್ವಿ. ನಾಟ್ ಓನ್ಲಿ ಸೀರೀಸ್, ZEE5 ಕನ್ನಡದಲ್ಲಿ ಸೀರೀಸ್ನ ಒಂದು ಬಿಟ್ಟು ನಾನ್ ಫಿಕ್ಷನ್ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. TV++ನ ಒಂದು ಫಾರ್ಮೆಟ್ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈ ವರ್ಷ ನಾವು ಕೊಡಬೇಕು ಅನ್ನೋದು ಒಂದಿದೆ, ಟೆಂಟ್ಪೋಲ್. ಸೊ ಆ ಒಂದು ಜರ್ನಿಯಲ್ಲಿ ದೇರ್ ಆರ್ ಸೋ ಮಚ್ ಆಫ್ ಫಾರ್ಮೆಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಆ್ಯಂಡ್ ಎವ್ರಿ ಮಂತ್ ಒಂದು ಹೊಸತನದ ಕೊಡಬೇಕು ಅನ್ನೋದು ಒಂದು ಪ್ಲಾನಿಂಗಲ್ಲಿ ಹೋಗ್ತಾ ಇದ್ವಿ. ಟಚ್ ವುಡ್ ವಿ ಶುಡ್ ಸಕ್ಸೆಸ್ ದಟ್. ಸೊ ರಾಕ್ಷಸ ಅಗೇನ್, this is one other journey which we started in the North Karnataka, and most of our team members also North Karnataka ದಿಂದ ನಾವು ಸೆಲೆಕ್ಟ್ ಮಾಡಿರೋದು, ಆರ್ಟಿಸ್ಟ್ ಆಗಿರಲಿ, ಈವನ್ ದ ಪ್ರೊಡ್ಯೂಸರ್ ಫಾರ್ ದಟ್ ಮ್ಯಾಟರ್. ಸೊ ಶೋ ಆಲ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಏಪ್ರಿಲಿಂದನೂ ಇನ್ನು ಮುಂದಕ್ಕೆ ಬೇರೆ ಪ್ರಾಜೆಕ್ಟ್ಸ್ ಜೊತೆಗೆ ಪ್ರತಿ ತಿಂಗಳು ಒಂದು ಸತಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ರಾಕ್ಷಸ. ಸೊ ವಿ ಹ್ಯಾವ್ 7 ಎಪಿಸೋಡ್ಸ್, 22 ಇಂದ 25 ನಿಮಿಷದ ಒಂದು ಎಪಿಸೋಡ್ ಆಗಿ ಬರುತ್ತೆ. 3 ಎಪಿಸೋಡ್ ನೋಡಿರ್ತೀರಾ. ಸೊ ಆ್ಯಕ್ಚುಯಲ್ ಕತೆ 3ನೇ ಎಪಿಸೋಡಿಂದ ಇನ್ನೂ ಕ್ಯೂರಿಯಸ್ ಆಗಿ ಹೋಗುತ್ತೆ. ಸೊ ಸ್ಟಿಲ್ ಇವಾಗ ನೀವು ನೋಡಿರೋ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಸ್ಟಿಲ್ ಟೀಮ್ ಇಸ್ ವರ್ಕಿಂಗ್ ಆನ್ ಇಟ್. ಇನ್ನೂ ಒಂದೇ ದಿನ ಇರೋದು. ಸೊ ತುಂಬ ಕರೆಕ್ಷನ್ಸ್, ತುಂಬ ವಿಚಾರಗಳು ನಡೀತಾನೆ ಇರುತ್ತೆ. ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸಪೋರ್ಟ್ ಆಲ್ವೇಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೌದು, ಮೊದಲನೇ ವೆಬ್ ಸೀರೀಸ್ ಆ್ಯಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಒಂದು ವೆಬ್ ಸೀರೀಸ್ ಅನ್ನೋಂಥ ಫಾರ್ಮ್ಯಾಟ್ನ ತಗೊಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬೈ ಫಾರ್ ಬ್ರಿಂಗಿಂಗ್ ದ್ಯಾಟ್. ಸೊ ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರ, ಬಟ್ ದಿಸ್ ಇಸ್ ಅ ಮಿನಿ ಸೀರೀಸ್. 20-25 ಮಿನಿಟ್ಸಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂಥ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ.
ನಮ್ಮ ನಮಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನ ಒಂದು ಆಡಿಯನ್ಸಿಗೆ ಸೀಟೇಜ್ ಥ್ರಿಲ್ಲರ್ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ಪೂರ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಒಬ್ನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲಾಬರೇಷನ್ ಟೀಮ್ ಇಂದ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡೋಕ್ಕಾಗಲ್ಲ, ಡೆಫಿನೆಟ್ಲಿ ಅದು. ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ, ಬಿಕಾಸ್ ನಾನು ಕರಾವಳಿಗ. ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ, ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು ಆ್ಯಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇತ್ತು. ಆ್ಯಂಡ್ ದೆನ್ ವಿ ವೇರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್ ಆ್ಯಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿದ್ದು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ತರುಣ್ ಬಾಯ್ ಹೇಳಿದ್ರು ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು, ಸೊ ನೋಡು ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡು ಅಂತ ಅನ್ನೋದು. ಆ್ಯಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ನವ್ರು ಆಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಆ್ಯಂಡ್ ನಾನು ಇವ್ರನ್ನ ಫೇಮಸ್ ಆಗಿ Z3 ಅಂತಾನೆ ಹೇಳ್ತೀನಿ. ಸನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಬಾಯ್ ಆ್ಯಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಆ್ಯಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮಗೆ ಇರೋದು ಸೌಜನ್ಯ ಯಲ್ಲಮ್ಮನ ಎನರ್ಜಿ. ಯಾಕಂತಂದ್ರೆ ಕೆಲವೊಂದು ಪಾಯಿಂಟ್ ಅಲ್ಲಿ ನಮ್ಗೆ ಅನಿಸ್ತಾ ಇತ್ತು ನಾವು ತಗೊಂಡು ಹೋಗ್ತಾ ಇಲ್ಲ ಪ್ರಾಜೆಕ್ಟ್ನ ಅಂತ. ದಿಸ್ ಇಸ್ ಬೀಂಗ್ ಟೇಕನ್ ಅಂದ್ರೆ ಈ ಎನರ್ಜಿಯಿಂದ ಹೋಗ್ತಾ ಇದೆ ಅನ್ನೋವಂಥದ್ದು ನಮಗೆ ತುಂಬಾ ಫೀಲ್ ಆಯಿತು ಈ ಪ್ರಾಜೆಕ್ಟ್ ಅಲ್ಲಿ ಥ್ರೂ ಔಟ್ ಆಗಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಆ ಬ್ಲೆಸ್ಸಿಂಗ್ಸ್ ನಮಗೆ ರಾಕ್ಷಸಗೆ ಥ್ರೂ ಔಟ್ ಇದೆ ಅಂತ. ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್ ವೆಬ್ ಸೀರೀಸ್. ಯಾ, ಈ ರಾಕ್ಷಸ ವೆಬ್ ಸೀರೀಸ್ ಅಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು. ಒಂದು ಜಿ ಕನ್ನಡ ಅಂಡ್ ನಮ್ಮ ತರುಣ್ ಸುದ್ದಿ. ನಾನು ಜಿ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣ್ ಇಬ್ರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಮತ್ತಿದ್ದಕ್ಕೆ ತರುಣ್ ಅವ್ರು ಕೇಳಿದ್ದು, ಅದು ಸರ್ ನನಗೊಂದು 7 days ಡೇಟ್ ಕೊಡ್ತೀರಾ? ನಾನು 8 days ಕೊಡ್ತೀನಿ ತಗೊಳ್ಳಿ. ಅದಾದ್ಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ನಾನು ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದು ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮತೇಜ್ ಅಂತ ಇದ್ದಾರೆ ಸಾಹೇಬರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಡ್ಡಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು ಏನಂದ್ರೆ, ಇಲ್ಲಪ್ಪ ನಾನು ತರುಣ್ ಸುದ್ದಿ ಅವ್ರಿಗೆ ಹೇಳಿದ್ರಿ, ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಫ್ರೀ ಮಾಡ್ತೀನಿ ಅಂತ ಕೇಳ್ಕೋಬೇಡಿ, ನನ್ನ ಜೀವನ ನಡಿಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ, ಅವ್ರು ಏನು ಕೊಟ್ಟರು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ಅಂತ ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಡ್ತಾರೆ ತಗೊಂಡು ಮಾಡ್ತೀನಿ ಅಂದೆ. ಇದು ನಾನು ತೋರಿಸಿದಂಥ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಈಗ ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ತರುಣ್ ರಾಮ್ ತೇಜ. ನಾನು ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ, ನಮ್ಮ ಜಿ ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ, ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕಥೆ ಮಾಡಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸೌದತ್ತಿ ಅನ್ನೋದು ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನನ್ನ ಮಡ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ. ಆಮೇಲೆ ನಂಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು, ಅವರು ಡಾಕ್ಟರ್ ಆಗಿರಲಿ, ಬೇರೆ ಲಾಯರ್ ಆಗಿರಲಿ, ಪೊಲೀಸ್ ಆಗಿರಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಮನುಷ್ಯ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ಥರ ಪ್ಲೇ ಮಾಡ್ಬೋದು ಅನ್ನೋದನ್ನ
ಕಥೆ ಹೇಳ್ಬೇಕಾದ್ರೇನೆ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದ್ರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡುವಂತ ಅವಕಾಶ. ಇವೆಲ್ಲೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ವಿಶೇಷವಾಗಿ ಕನ್ನಡ Z5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂತ ಒಂದು ಬೆಳವಣಿಗೆ ನಮ್ಮ ಆಡಿಯನ್ಸ್ಗೆ, ಕನ್ನಡಕ್ಕೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನ ಬಹಳ ಸಕ್ರಿಯವಾಗಿ, ತುಂಬಾ ಆಕ್ಟಿವ್ ಆಗಿ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆ ವಿಷಯ. ಕಥೆಗಳು ಬರ್ತವೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನು ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಕನ್ನಡದಿಂದ, ಕನ್ನಡ Z5 ಇಂದ ನಮಗೆ ಬರ್ತಾ ಇದೆ ಆಸ್ ಆಕ್ಟರ್ಸ್ ಆಲ್ಸೋ. ನಾನು ಆವಾಗ ತುಂಬ ಮೂವೀಸ್ ಎಲ್ಲ ಮಾಡುವಾಗ ತುಂಬ ಆಸೆ ಇತ್ತು ನನಗೆ ನಮ್ಮ ಚಿನ್ನಾರಿ ಮುತ್ತ ಅವ್ರ ಜೊತೆ ಒಂದ್ಸಲ ನಟನೆ ಮಾಡಬೇಕು ಅಂತ. ಆ್ಯಂಡ್ ಕೊನೆಗೂ ಅದು ಆಸೆ ಈಡೇರಿತು. ಆ್ಯಂಡ್ ತುಂಬ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ನಮ್ಮ ಸುಹಾನ್ ಸರ್ ಡೈರೆಕ್ಟರ್, ಈಸ್ ಅಮೇಝಿಂಗ್. ಮಂಗಳೂರವರಾದರೂ ಎಲ್ಲ ಕಡೆಯ ಒಂದು ಏನಂತಾರೆ ಅಲ್ಲಿರೋ ಈಸ್ ಜಸ್ಟ್ ಸೋ ಕ್ರಿಯೇಟಿವ್. ಎಲ್ಲ ಕಲಿಬೇಕು, ಎಲ್ಲ ಹೇಳ್ಕೊಡ್ಬೇಕು ಅನ್ನೋ. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ 3 ಎಪಿಸೋಡ್ಸಿಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಹಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು Z5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹೋಮ್ಸು ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು 2-2.5 ವರ್ಷದಿಂದ ನಾನು ರಾಘವೇಂದ್ರ ಹೋಮ್ಸು ಸರ್ ಸಿಕ್ಕಿದಾಗೆಲ್ಲಾನು ಈ ಥರದ್ದು ಒಂದು ಸ್ಪೇಸ್ ಕನ್ನಡದಲ್ಲಿಲ್ಲ, ವೆಬ್ ಸೀರೀಸ್ ಏನೋ ಟ್ರೈ ಮಾಡಬೇಕು ಅಂತ ತುಂಬಾ ಸರಿ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದ್ಮೇಲೆ ಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ. ಏನು ಅಂದ್ರೆ ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟರ್ಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ ಸಿನಿಮಾ, ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, 1000 ಬರ್ಬೋದು, ₹1,00,000 ಬರ್ಬೋದು. ಆದ್ರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಇಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಅಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸ್ ಒಂದು ಇಂಡಸ್ಟ್ರಿಯಿಂದ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲಾ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ Z5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದೊಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನಾನು ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾರಿದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನಂಗೆ ಮುಂಚೆಯಿಂದ ಪರಿಚಯ ಇದ್ರು. ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ರು. ನಾವಿಬ್ರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತಗೊಂಡ್ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಬಹಳ ಖುಷಿ. ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂತ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರ್ಲಿ, ನಮ್ಮ ತಾಯಿಯವ್ರಿಗಾಗಿರ್ಲಿ, ಅಲ್ಲಿ ನಾಟಕಗಳು ಕೊಟ್ಟಂತ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ. ಅದು